ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಟೈಮ್ ಬಂದು ಇವಾಗ 5 ಗಂಟೆ ಆಗ್ತಾ ಇದೆ. ಜೋರು ಮಳೆ ಬರ್ತಾ ಇದೆ ನೋಡಿ. ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು. ಕಾಣಿಸ್ತಾ ಇದೆಯಾ? ರೋಡಲ್ಲೆಲ್ಲ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ನೋಡಿ, ನಮ್ಮ ಮನೆ ಗೇಟ್ ಹತ್ರ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಮಧ್ಯಾಹ್ನ ಒಂದ್ಸರಿ ಬಂದೋಯ್ತು, ಇವಾಗ ಸ್ವಲ್ಪ ಜೋರಾಗೆ ಬರ್ತಾ ಇದೆ. ನಾನು ಸೊಳ್ಳೆಗಳು ಬರುತ್ತೆ ಅಂತೇಳಿ ಕಿಟಕಿನ ಕ್ಲೋಸ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಅದಕ್ಕೆ ಏನಾದರೂ ಇವಾಗ ಕಾಫಿ ಕುಡಿಯೋಣ ಅಂತ ಹೇಳಿ, ಯಾಕೆಂದರೆ ಮಳೆ ಹೋಯ್ತಾ ಇದೆಯಲ್ಲ, ಬ್ಲ್ಯಾಕ್ ಟೀ ಬೇಡ, ಕಾಫಿ ಮಾಡಿಬಿಟ್ಟು ಕುಡಿಯೋಣ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಕಾಫಿ ಮಾಡ್ತೀನಿ. ಹಾಗೆ ಪೂಜೆ ಎಲ್ಲ ಆಯಿತು. ಪೂಜೆ ಅಂದರೆ ನಿನ್ನೆ ಹೂವು ಇರಲಿಲ್ಲ, ಖಾಲಿಯಾಗಿ ಹೋಗಿತ್ತು. ನಿಮಗೆ ಕಾಣಿಸ್ತಾ ಇದೆಯಾ? ಅದಕ್ಕೆ ನಾನು ನಿನ್ನೆ ಆಂಟಿ ಮಲ್ಲಿಗೆ ಹೂವು ಹಾಕಿದ್ರು, ಅದನ್ನೇ ಸ್ವಲ್ಪ ಕಟ್ ಮಾಡಿ, ಅದ್ರ ಜೊತೆಗೆ ಸ್ವಲ್ಪ ಹೂವು ಇತ್ತು. ಅದು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಕಪ್ಪಗೆ ಒಂಥರ ಕಪ್ಪಗೆ ಆಗಿಬಿಟ್ಟಿತ್ತು, ಸೇವಂತಿಗೆ ಹೂವನೇ. ಅದಕ್ಕೆ ನಾನೇನು ಮಾಡಿದೆ, ಇವತ್ತು ಮಾಮ ರಾತ್ರಿ ತಂದಿದ್ರಲ್ಲ ಅದನ್ನು ಚೇಂಜ್ ಮಾಡಿ ಮತ್ತೆ ಬೇರೆ ಹೂವನ್ನ ಇಟ್ಟು ಇವತ್ತು ಪೂಜೆ ಮಾಡಿದೆ. ಸೇವಂತಿಗೆ ಹೂವು ಹಾಕಿದ್ರೆ ಒಂದು 2 ಡೇಸು ಚೇಂಜ್ ಮಾಡಿಲ್ಲ ಅಂದರೂ ಕೂಡ ನಡೆಯುತ್ತೆ. ಮಲ್ಲಿಗೆ ಹೂವು ಎಲ್ಲ ಹಾಕಿದರೆ ಒಂದೇ ದಿನಕ್ಕೆ ಬಾಡೋಗುತ್ತೆ. ಅದಕ್ಕೆ ಫ್ರೆಶ್ ಆಗಿತ್ತು ಅಂಥೇಳಿ ಹೂವನ್ನು ಹಾಕಿ ಪೂಜೆ ಎಲ್ಲ ಮಾಡಿದ್ದೀನಿ. ಸರಿಯಾಗಿ ಕಾಣಿಸೋದಿಲ್ಲ ನೋಡಿ. ಇವಾಗ ಕಾಫಿ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಕಾಫಿ ಕುಡಿಯೋಣ. ಚಳಿಗೆ ಬಿಸಿ ಕಾಫಿ ಜೊತೆ ಏನಾದರೂ ಬಜ್ಜಿ ಬೋಂಡ ಈ ಥರದ್ದಿದ್ರೆ ಚೆನ್ನಾಗಿರುತ್ತೆ. ಮಿಕ್ಸ್ಚರ್ ಇದೆ, ಅದನ್ನೇ ಹಾಕ್ಕೊಂಡು ತಿಂತೀನಿ. ಸ್ವಲ್ಪ ಗಂಟ್ಲು ಮೊಳಕೆ ಕಾಳಿಂದು, ಅಂದರೆ ಹುರುಳಿಕಾಳು ಹಾಕಿ, ಅಂದರೆ ಹುರುಳಿಕಾಳ್ದು ಮೊಳಕೆ ಕಾಳು ಬರುತ್ತೆ, ಅದನ್ನು ಹಾಕಿ ಉಪ್ಸಾರು ಮಾಡಿದ್ದು. ಅದಕ್ಕೆ ಇರ್ಬೋದು ಗಂಟಲು ಈ ಕಡೆ ಸೈಡು ನೋವು ಬರ್ತಾ ಇದೆ. ಸ್ವಲ್ಪ ಬಿಸಿನೀರು ಕುಡಿದಾಗ ಓಕೆ, ಪರವಾಗಿಲ್ಲ ಅನಿಸುತ್ತೆ. ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ಗಂಟಲು ನೋಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಕಾಫಿ ಕುಡಿದ್ರೆ ಸರಿ ಹೋಗ್ಬೋದು ಗಂಟಲು. ಓಕೆ, ಕಾಫಿ ಮಾಡಿ ಕುಡಿತೀನಿ. ನೋಡಿ, ಇಲ್ಲಿದೆ. ಯಾಕೆಂದರೆ ಮಳೆ ಬರ್ತಾ ಇತ್ತಲ್ಲ, ಅದಕ್ಕೆಲ್ಲ ಇಲ್ಲಿ ನೋಡಿ ಹೆಂಗೆ ಮಲ್ಕೊಂಡಿದೆ. 4 ಒಂದ್ರ ಮೇಲೆ ಒಂದು. ಗುಮ್ಮಡಿ, ಚಳಿ ಆಗ್ತಿದ್ಯಾ? ಗಮ್ಮ, ಎಷ್ಟು ಮುದ್ದಾಗಿದೆ ನೋಡಬೇಕು. ಗುಮ್ಮಡಿ ಅಂತ ಮಾಡ್ತಿದ್ಯಾ? ಚಳಿ ಆಗ್ತಿದ್ಯಾ ನಿನಗೆ? ಗಮ್ಮ, ಅಯ್ಯ ಗಮ್ಮ, ಕಗ್ಗಿ ಸರಿ, ಕಗ್ಗಿ. ಎಷ್ಟು ಮುದ್ದಾಗಿದೆ 4. ಮಳೆ ಜೋರಾಗಿ ಬೀಳ್ತಿತ್ತು ನಿನ್ನೇನು. ಆವಾಗ ನಾನು ನೆನೀತಾ ಇದೆಯೇನೋ ಅಂತ ಬಂದು ನೋಡಿದ್ರೆ ಎಲ್ಲ ಇಲ್ಲಿ ಸೇರ್ಕೊಂಡಿದ್ದಾರೆ. ಆಯಿತು ಬಾ ಮಲ್ಕೊ, ನಾನು ಹೋಗ್ತೀನಿ. ಮಲ್ಕೊ. ಇಲ್ಲೆಲ್ಲ ಇವ್ರದ್ದೇ ಸಾಮ್ರಾಜ್ಯ ಆಗಿಬಿಟ್ಟಿದೆ ನೋಡಿ. ಕ್ಲಿಪ್ ಎಲ್ಲ ಬೀಳಿಸಿ ನೋಡಿ, ಅಲ್ಲೊಂದು ಕ್ಲಿಪ್ ಡಬ್ಬನೇ ಬೀಳಿಸ್ಬಿಟ್ಟಿದ್ದಾರೆ ನೋಡಿ ಅಲ್ಲಿ ಕೆಳಗಡೆ. ಇಲ್ಲಿ ಎಲ್ಲ ಕಡೆ ಇವ್ರದ್ದೇ ಹವ. ಅಯ್ಯಪ್ಪ, ಕವರು ಪೇಪರ್ ಏನೂ ಇಡೋದಿಲ್ಲ ಇವು. ನನಗೆ ವಾಕ್ ಮಾಡೋಕ್ಕಾಗ್ತಾಯಿಲ್ಲ, ತುಂಬ ಚಳಿ ಅಂತ ಅನ್ನಿಸ್ತಾ ಇದೆ. ಟೈಮ್ ಬಂದು ನೋಡ್ತಾ ಇರೋದು ಇನ್ನು 8 ಗಂಟೆಗೆ, ಇನ್ನು 10 ನಿಮಿಷ ಇದೆ. ಮೋಹನ್ ಮಾಮನಿಗೆ ಆವಾಗಲೇ ಫೋನ್ ಮಾಡಿದ್ದೆ, ಚಿಕನ್ ತೊಗೊಬನ್ನಿ ಅಂತ.
ಅಂದರೆ ಬಾಯೆಲ್ಲ ಟ್ಯಾಬ್ಲೆಟ್ ಎಲ್ಲ ನುಂಗ್ತಾ ಇದ್ನಲ್ಲ, ಅದಕ್ಕೆ ಒಂಥರ ಬಾಯೆಲ್ಲ ಸಪ್ಪೆ ಸಪ್ಪೆ ಥರ ಆಗ್ತಾಯಿದೆ. ಅದಕ್ಕೆ ಪೆಪ್ಪರ್ ಚಿಕನ್ ಏನಾದರೂ ಮಾಡೋಣ, ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಹೇಳ್ದೆ, ಸರಿ ಆಯಿತು ತರ್ತೀನಿ ಅಂದರು. ಅದಾದಮೇಲೆ ನೋಡಿದರೆ ಚಿಕನ್ ತೊಗೊಂಡಿದ್ದಾರೆ. ಮಳೆ ಜೋರು ಮಳೆ ಇದೆಯಲ್ಲ, ಅದರಿಂದ ಫುಲ್ಲು ಜಾಮ್ ಆಗಿಬಿಟ್ಟಿದೆ, ಬರೋಕ್ಕಾಗ್ತಾಯಿಲ್ಲ, ಇನ್ನೂ ಒಂದು 1/2 ಅವರ್ ಆಗುತ್ತೆ ಅಂತಂದರು. ನಾನು ಪೆಪ್ಪರ್ ಚಿಕನ್ ಮಾಡೋಣ ಅಂತ ಫಸ್ಟು ಪ್ಲ್ಯಾನ್ ಮಾಡಿದೆ. ಆಮೇಲೆ ಮೋನ್ ತುಂಬ ದಿನದಿಂದ ಹೇಳ್ತಾ ಇದ್ದೆ ಏನಂದರೆ ಪುದೀನ ಚಿಕನ್ ಮಾಡು ಅಂತೇಳಿ. ಅದಕ್ಕೆ ಫ್ರಿಜ್ಜಲ್ಲಿ ಪುದೀನ ಸೊಪ್ಪಿತ್ತು, ಅದಕ್ಕೆ ಅದೇ ಮಾಡಿಬಿಡೋಣ ಅಂತೇಳಿ ಬಂದಿದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಪುದೀನ ಇಲ್ಲಿದೆ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಂದರೆ ಒಂದು 1/2 kg ತೊಗೊಬನ್ನಿ ಅಂತ ಹೇಳಿದ್ದೀನಿ. ಏನಂದರೆ 3 ಡೇಸಿಂದ ಟ್ಯಾಬ್ಲೆಟ್ ನುಂಗ್ತಾ ಇದ್ದೀನಲ್ಲ, ಅದು ಬಾಯೆಲ್ಲ ಒಂಥರ ಏನು ತಿಂದ್ರೂ ಅಷ್ಟೊಂದು ಟೇಸ್ಟ್ ಅನಿಸಲ್ಲ. ಚಿಕನ್ ತಿಂದರೆ ಸ್ವಲ್ಪ ಟೇಸ್ಟ್ ಅನಿಸುತ್ತೆ. ಅದಕ್ಕೆ ನಾನು ಪೆಪ್ಪರ್ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಮಾಮ ಸುಮಾರು ದಿನದಿಂದ ಹೇಳ್ತಾ ಇರಲ್ಲ, ಅದಕ್ಕೆ ಇದೇ ಮಾಡಿಬಿಡೋಣ. ಹೇಗಿದ್ರು ಪುದೀನ ಸೊಪ್ಪು ಇದೆ, ವೇಸ್ಟ್ ಆಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಇವಾಗ ರುಬ್ಬಿಟ್ಕೊಳ್ತೀನಿ. ಮಾಮ ಬಂದಮೇಲೆ ಚಿಕನ್ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಪುದೀನ ಚಿಕನ್ ಮಾಡ್ತೀನಿ. ಸ್ವಲ್ಪ ಪೆಪ್ಪರು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಬಾಯಲ್ಲಿ ನೀರು ಬರಬೇಕು ತಿಂತಾಯಿದ್ರೆ, ಆ ಥರ ಚಿಕನ್ ಮಾಡ್ತೀನಿ. ಓಕೆ, ಇವಾಗ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಳ್ತೀನಿ. ಮಾಮ ಬರೋದ್ರೊಳಗಡೆ ಬಂದಮೇಲೆ ಚಿಕನ್ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕೋದು ಅಷ್ಟೆ. ನಾನು ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ಕುಕ್ಕರಲ್ಲೇ ಜಾಸ್ತಿ ಮಾಡೋದು. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಪಾತ್ರೆಯಲ್ಲಿ ಮಾಡಿಬಿಡ್ತಾರೆ. ನನಗೆ ಪಾತ್ರೆಯಲ್ಲಿ ಅಂದರೆ ನೋಡ್ತಾ ಇರಬೇಕು ಪದೇ ಪದೇ, ಬೆಂದಿದೆಯಾ ಅಂತೇಳಿ. ಅದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಕುಕ್ಕರ್ಗೆ ಹಾಕ್ಬಿಟ್ರೆ ವಿಷಲ್ ಆಗ್ತಾಯಿದೆ ಅನ್ನೋವಾಗಲೇ ಆಫ್ ಮಾಡಿಬಿಟ್ರೆ ನೀಟಾಗಿ ಬೆಂದಿರುತ್ತೆ, ಮತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿರುತ್ತೆ. ಅದರಿಂದ ಓಕೆ, ಆಮೇಲೆ ಸಿಗ್ತೀನಿ. ರಾತ್ರಿ ನಾನು ಯಾವುದೇ ಪುದೀನ ಚಿಕನ್ದು ರೆಸಿಪಿ ಏನು ತೋರಿಸಿಲ್ಲ, ಅಂದರೆ ನಾನು ಯಾವುದೇ ವಿಡಿಯೋ ಮಾಡಲಿಲ್ಲ. ಅಂದರೆ ರಾತ್ರಿ ಲೇಟು ತಂದಿದ್ದು ಮಾಮ. ಅದಾದಮೇಲೆ ಚಿಕನು ಒಂದು 3/4 kg ತರ್ಸೋಕ್ಕೆ ಹೇಳಿದೆ, ಅಂದರೆ ತೊಗೊಬರೋದಕ್ಕೆ ಹೇಳಿದೆ. ಯಾಕೆಂದರೆ ಬೆಕ್ಕೆಲ್ಲ ಇದೆಯಲ್ಲ, ಬೆಕ್ಕಿಗೆ ಬೇಕು ಒಂದು 5-6 ಪೀಸ್ ಆದರೂ ಹಾಕಬೇಕು. ಮರಿ ಇದೆ, ಮತ್ತು ಅಮ್ಮನಿಗೆ ಸ್ವಲ್ಪ ಜಾಸ್ತಿ ತಿನ್ನುತ್ತೆ. ಮರಿಗಳು ಅಷ್ಟೊಂದೇನು ತಿನ್ನಲ್ಲ, ಆದರೂ ತಿನ್ನುತ್ತೆ. ನಾನು ತೋರಿಸಿದೆ ರಾತ್ರಿ ಒಂದು ವಿಡಿಯೋದಲ್ಲಿ ಬೆಕ್ಕು ತಿಂತಾ ಇರೋದು. ಅದಕ್ಕೆ ಸ್ವಲ್ಪ ಚಿಕ್ಕ ಪೀಸ್ ಮಾಡಿ ಹಾಕಿದರೆ ಆರಾಮಾಗಿ ತಿನ್ನುತ್ತೆ. ಆದ್ದರಿಂದ ನಾನು 3/4 kg ತರಿಸಿದೆ. ಅದಕ್ಕೊಂದು 5-6 kg 5-6 ಪೀಸ್ ಹಾಕಲೇಬೇಕು. ಅದು ಹಾಕ್ಬಿಟ್ಟು ಮರಿಗಳಿಗೆ, ಅಮ್ಮ ಇದ್ದರೆ ಏನು ಮಾಡುತ್ತೆ ಅಂದರೆ ಅಮ್ಮನೇ ಎಲ್ಲ ತಿನ್ಬಿಡುತ್ತೆ ಮರಿಗೆ ಅಂತೇಳಿ ಹಾಕಿದರೆ. ಅದಕ್ಕೋಸ್ಕರ ನಾನು ಅಮ್ಮ ಇಲ್ಲದಿದ್ದಾಗ ಅದಕ್ಕೆ ಫಸ್ಟು ಹಾಕ್ಬಿಟ್ಟಿದ್ದೆ. ಅದಾದಮೇಲೆ ಅಮ್ಮ ಬಂದಮೇಲೆ ಅದಕ್ಕೊಂದು 2 ಪೀಸ್ ಹಾಕಿದ್ದೆ. ಅದಾದಮೇಲೆ ನೆಕ್ಸ್ಟ್ ಡೇ ಚಪಾತಿ ಮತ್ತು ಅದೇ ಗ್ರೇವಿಗೆ ಚಪಾತಿ ಎಲ್ಲ ಮಾಡಿದೆ. ಅಂದರೆ ಚೆನ್ನಾಗಿರುತ್ತೆ. ಪೆಪ್ಪರು ಸ್ವಲ್ಪ ಖಾರ ಇರಲಿಲ್ಲ, ನಾನು ಸ್ಟ್ರಾಂಗಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಜಾಸ್ತಿನೇ ಪೆಪ್ಪರೆಲ್ಲ ಹಾಕಿದ್ದೆ, ಆದ್ರೂ ಅದು ಸ್ಟ್ರಾಂಗ್ ಇಲ್ಲ. ಆವಾಗ ಅಂದ್ಕೊಂಡೆ ನಾನು. ಮೊನ್ನೆ ರಸಮ್ಗೂ ಕೂಡ ಅದೇ ರೀತಿ ಪೆಪ್ಪರ್ ಪೌಡರು, ಅದು ಜೀರಿಗೆ ಮತ್ತು ಪೆಪ್ಪರ್ ಪೌಡರೆಲ್ಲ ಮಾಡಿದ್ನಲ್ಲ, ಅದು ಕೂಡ ಖಾರ ಇರಲಿಲ್ಲ. ಅದಕ್ಕೆ ಇದು ಮಾಡಿದಾಗೂ ಅಷ್ಟೇ ಖಾರ ಇರಲಿಲ್ಲ. ಅದರಿಂದ ನಾನು ಅಂದ್ಕೊಂಡಿದ್ದಂದರೆ ಪೆಪ್ಪರು ಖಾರ ಇಲ್ಲ ಅಂತೇಳಿ. ಅಂದರೆ ಮೆಣಸನ್ನು ಇವಾಗ ಏನು ಹೇಳ್ತಾರೆ, ಪರಂಗಿ ಬೀಜಗಳು, ಅದನ್ನು ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳ್ತಾರೆ ನೋಡಿ, ಆ ಥರ ಎಲ್ಲ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಎಷ್ಟು ಮೆಣಸು ಹಾಕಿದ್ದೀನಿ ಅಂದರೆ ಸ್ವಲ್ಪ ಖಾರವಾಗಿರಲಿ ಅಂತೇಳಿ. ಸ್ವಲ್ಪ ಅಂದರೆ ತುಂಬ ಖಾರ ಇರಲಿಲ್ಲ, ಮೀಡಿಯಮ್ ಆಗಿತ್ತು. ಆವಾಗ ನಾನು ಅಂದ್ಕೊಂಡಿದ್ದು ಮೆಣಸು ಪ್ರಾಬ್ಲಮ್ ಇದೆ ಇಲ್ಲಿ ಅಂತೇಳಿ. ಅದಾದಮೇಲೆ ಅದಕ್ಕೆ ಚೆನ್ನಾಗಿರುತ್ತೆ ಚಪಾತಿ ಅಂತೇಳಿ ಬೆಳಿಗ್ಗೆಗೆ ಚಪಾತಿ ಮಾಡಿದೆ. ಇವಾಗ ತಿಂಡಿ ಎಲ್ಲ ತಿಂದ್ಕೊಂಡು ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕ್ತಾಯಿದ್ದೀನಿ. ನಾನು ಹೇಳಿದ್ದೀನಿ ಸುಮಾರು ವೀಡಿಯೋದಲ್ಲಿ,
ಮಿಷಿನ್ಗೆ ಏನಂದರೆ ನಾನು ಫಸ್ಟು ನೆನೆಸ್ಬಿಡ್ತೀನಿ ಬಟ್ಟೆನ. ಒಂದೊಂದು ಸ್ಪೂನು ಸರ್ಪ್ ಹಾಕ್ಬಿಟ್ಟು ನೆನೆಸ್ಬಿಟ್ಟು ಆಮೇಲೆ ಸ್ವಲ್ಪ ಲಿಕ್ವಿಡು ಕೂಡ ಹಾಕ್ತೀನಿ. ನೆನೆಸಿದ್ರೆ ಏನಂದರೆ ನೀಟಾಗಿ ಕೊಳೆ ಹೋಗುತ್ತೆ. ಅದು ಮಿಷಿನ್ಗೆ ಡೈರೆಕ್ಟಾಗಿ ಹಾಕ್ದಾಗ ಏನಾಗುತ್ತೆ ಅಂದರೆ ಅಲ್ಲೇ ನೆನೆಸಿ ಅಲ್ಲೇ ಒಗೆಯುತ್ತಲ್ಲ, ಅಷ್ಟೊಂದು ನೀಟ್ ಅಂತ ಅನಿಸಲ್ಲ ನನಗೆ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ತೀನಿ. ಫಸ್ಟು ನೆನೆಸಿ ಇಟ್ಬಿಡ್ತೀನಿ, ಅದಾದಮೇಲೆ ಮಿಷಿನ್ಗೆ ಹಾಕ್ತೀನಿ. ಈ ರೀತಿಯಾಗಿ ಮಾಡ್ಕೊಳ್ತೀನಿ ನಾನು. ಆ ರೀತಿ ಮಾಡಿದ್ರೆ ನೀಟಾಗಿ ಬಟ್ಟೆ ಅಂದರೆ ಬಟ್ಟೆಯಲ್ಲಿರುವಂಥ ಕೊಳೆ ಎಲ್ಲ ನೀಟಾಗಿ ಹೋಗುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ಬೇಕಾದರೆ ನೀವು ಯಾರಾದರೂ ಮಿಷಿನ್ಗೆ ಈ ಥರ ಡೈರೆಕ್ಟಾಗಿ ಬಟ್ಟೆ ಹಾಕೋದಕ್ಕಿಂತ ಈ ರೀತಿ ನೆನೆಸಿ ಹಾಕಿ ಚೆನ್ನಾಗಿ ಹೋಗುತ್ತೆ. ಅದಾದಮೇಲೆ ಟೈಮ್ ಬಂದು ಒಂದು 10:30 ಆ ಥರ ಆಗಿತ್ತು. ಇದೆರಡು ಸುಮಾರು 4 ಆಟ ಆಡ್ತಾಯಿತ್ತು. 2 ಹೋಗ್ಬಿಟ್ಟು ಸ್ಟೆಪ್ ಹತ್ರ ಹೋಗಿ ಮಲ್ಕೊಬಿಡ್ತು. ಇನ್ನೆರಡು ಬಂದು ಈ ರೀತಿ ದಿವಾನ್ ಮೇಲೆ ಈ ರೀತಿಯಾಗಿ ಮಲ್ಕೊಂಡಿತ್ತು. ನಾನು ನೋಡಿದೆ ಸ್ವಲ್ಪ ಹೊತ್ತು ಏನು ಮಾಡ್ತಿದೆ ಅಂತೇಳಿ. ಆಟ ಆಡ್ತಾಯಿತ್ತು, ಹಾಗೆ ಹೋಗಿ ಈ ಥರ ಮಲ್ಕೊಂಡಿದೆ. ಅವು ಏನಂದರೆ ಒಂದಿನ ಒಂದು ಜಾಗದಲ್ಲಿ ಮಲ್ಕೊಳ್ಳುತ್ತೆ, ಅದಾದಮೇಲೆ ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ಜಾಗದಲ್ಲಿ, ಒಂದಿನ ಅಲ್ಲ ಸ್ವಲ್ಪ ದಿನ ಒಂದು ಜಾಗದಲ್ಲಿ, ಇನ್ನೊಂದು ಸ್ವಲ್ಪ ದಿನ ಆದರೆ ಇನ್ನೊಂದು ಪ್ಲೇಸಲ್ಲಿ ಆ ಥರ ಮಲ್ಕೊಳ್ಳುತ್ತೆ. ಅದಕ್ಕೆ ಅದೆರಡು ಕೂಡ ನಿದ್ದೆ ಮಾಡ್ತಾಯಿತ್ತು. ಇನ್ನೊಂದೆರಡು ಹೋಗ್ಬಿಟ್ಟು ಸ್ಟೆಪ್ ಹತ್ರ ಇದು ಇಟ್ಟಿದ್ದೀನಿ. ಇದ್ರದ್ದೆಲ್ಲ ಬರುತ್ತೆ ನೋಡಿ, ಬಿಸ್ಕೆಟ್ ಡಬ್ಬಗಳು, ಆ ಥರ ಡಬ್ಬ ಎಲ್ಲ ಇರುತ್ತಲ್ಲ, ಅದನ್ನು ಇಟ್ಟಿದ್ದೆ. ಅದ್ರ ಮೇಲೆ ಅಂದರೆ ಅದರೊಳಗಡೆ ಹೋಗ್ಬಿಟ್ಟು ಮಲ್ಕೊಂಡಿದ್ದ. ಅದಾದಮೇಲೆ ನಾನು ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡಬೇಕಲ್ಲ, ಅದಕ್ಕೆ ಇಲ್ಲಿ ನಾನು ಸಬ್ಬಸಿಗೆ ಅಂದರೆ ಇಲ್ಲೆಲ್ಲೇನಂತ ಸೊಪ್ಪಿನವ್ರು ಬರ್ತಾರಲ್ಲ, ಅವರೇನು ಹೇಳೋದು ಅಂದರೆ ನಾವೆಲ್ಲ ಸಬ್ಬಸಿಗೆ ಸೊಪ್ಪು ಅಂದರೆ ಇವರು ಸಬ್ಬಕ್ಕಿ ಅಂದರೆ ಸಬ್ಬಸಿಗೆ ಸೊಪ್ಪು ಅಂತೇಳಿ ಕರೀತಾರೆ. ಆಮೇಲೆ ಬೆಳಿಗ್ಗೆ ಸೊಪ್ಪು ಬಂದಿತ್ತು, ಮನೆ ಹತ್ರನೇ ಡೈಲಿ ಬರ್ತಾ ಇರ್ತಾರೆ. ಅವ್ರ ಹತ್ರ ಒಂದು ಕಟ್ಟು ಸೊಪ್ಪು ತೊಗೊಳ್ಳೋಣ ಅಂತ ಹೋದೆ. ನೋಡಿದರೆ ಸಬ್ಬಸಿಗೆ ಸೊಪ್ಪು ಒಂದು ಕಟ್ಟು 40 ರೂಪಾಯಿ ಹೇಳ್ದೆ. ನಾನು 20 ರೂಪಾಯಿ ಅಂತೇಳಿ ತೊಗೊಂಡೋಗಿದ್ದೆ ದುಡ್ಡು. ಆಮೇಲೆ 40 ರೂಪಾಯಿ ಅಂತ ಅಂದ. ಮತ್ತೆ ದುಡ್ಡು ತೊಗೊಂಡೋಗಿ ಕೊಟ್ಬಿಟ್ಟು ಬಂದೆ. ಹಾಗೆ ಮಾಮನಿಗೆ ರಾತ್ರಿ ಚಿಕನ್ ತರಬೇಕಾದ್ರೆ ಹೇಳಿದೆ, ಕರಿಬೇವು ಖಾಲಿಯಾಗಿದೆ, ಕರಿಬೇವು ತೊಗೊಬನ್ನಿ ಅಂತೇಳಿ. ಮತ್ತು ಅದನ್ನು ರಾತ್ರಿಯೇ ತೊಳೆದಿಟ್ಟಿದ್ದೆ. ಇವಾಗೇನು ತೊಳೆಯೋ ಅವಶ್ಯಕತೆ ಇಲ್ಲ ಕರಿಬೇವನ್ನ. ಯಾಕೆ ಅಂದರೆ ಇವಾಗ ಡೈಲಿ ಮಳೆ ಹುಯ್ತಾ ಇರೋದ್ರಿಂದ ಕರಿಬೇವು ಸೊಪ್ಪಿನ ಮೇಲೆ ಎಲೆಗಳ ಮೇಲೆ ಇರುವಂಥ ಡಸ್ಟ್ ಎಲ್ಲ ಹೋಗಿರುತ್ತೆ. ಆದರೆ ನನಗೆ ನೆನಪಿಲ್ಲ, ಯಾವಾಗಲೂ ತೊಳೆದು ಕರಿಬೇವನ್ನ ಬಿಡಿಸಿ ಅಭ್ಯಾಸ. ಅದೇ ರೀತಿ ತಂದ ತಕ್ಷಣವೇ ತೊಳೆದ್ಬಿಟ್ಟು ರಾತ್ರಿ ಒಂದು ಟವಲಲ್ಲಿ ಹಾಕಿಟ್ಟಿದ್ದೆ. ಅದು ಬೆಳಿಗ್ಗೆ ಡ್ರೈ ಆಗಿತ್ತು. ಅದಕ್ಕೆ ಈ ಸೊಪ್ಪು ಮತ್ತು ಆ ಸೊಪ್ಪು ಎರಡೂ ಕೂಡ ಕ್ಲೀನ್ ಮಾಡಿಬಿಡೋಣ ಅಂತೇಳಿ ಕರಿಬೇವನ್ನ ಕ್ಲೀನ್ ಮಾಡಿ ಒಂದು ಡಬ್ಬಕ್ಕೆ ಹಾಕಿಟ್ಟೆ. ಅದಾದಮೇಲೆ ನೆಕ್ಸ್ಟು ಸಬ್ಬಸಿಗೆ ಸೊಪ್ಪು, ಅದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗ ಏನಂದರೆ ಸೊಪ್ಪುಗಳು ಮಳೆ ಹುಯ್ತಾ ಇರೋದ್ರಿಂದ ಫುಲ್ಲು ಮಣ್ಣು. ಯಾವುದೇ ಒಂದು ಸೊಪ್ಪು ತೊಗೊಂಡ್ರು ಅಷ್ಟೇ ಮಣ್ಣು. ಕರಿಬೇವಲ್ಲೂ ಅಷ್ಟೇ ನಾನು ಹೇಳಿದೆ, ಮಳೆ ಹುಯ್ತಾ ಇದೆ, ಕರಿಬೇವಿನ ಸೊಪ್ಪಿನ ಮೇಲೆ ಏನು ಡಸ್ಟೆಲ್ಲ ಏನೂ ಇರೋಲ್ಲ ಅಂತ. ಆದ್ರೂ ಕೂಡ ಮಣ್ಣೆಲ್ಲ ಇರುತ್ತೆ. ಯಾಕೆಂದರೆ ಈ ಥರ ಸೊಪ್ಪಿರುತ್ತಲ್ಲ, ಅದ್ರ ಜೊತೆಗೆ ಆ ಸೊಪ್ಪುಗಳನ್ನೂ ಕೂಡ ಅಂದರೆ ಕರಿಬೇವು ಸೊಪ್ಪು ಅದ್ರ ಜೊತೆನೇ ತೊಗೊಬಂದಿರ್ತಾರಲ್ಲ, ಮಿಕ್ಸ್ ಆಗೋಗಿರುತ್ತೆ. ಅವಾಗೇನಾಗಿರುತ್ತೆ, ಒದ್ದೆ ಆಗಿರುತ್ತಲ್ಲ, ಇದ್ರದ್ದು ಮಣ್ಣು ಆ ಕರಿಬೇವಿನ ಮೇಲೆ ಎಲೆ ಮೇಲೆ ಹೋಗಿರುತ್ತೆ. ಆವಾಗ ಅದು ಕೂಡ ಮಣ್ಣೆಲ್ಲ ಇರುತ್ತೆ. ಅದಕ್ಕೆ ಒಂದು ಸರಿ ಅದು ತೊಳೆಯೋ ಅಭ್ಯಾಸ, ಅದರಿಂದ ಅದನ್ನು ತೊಳೆದಿದೆ. ಆಮೇಲೆ ಇದನ್ನು ಅಷ್ಟೇ ಕ್ಲೀನ್ ಮಾಡೋ ಅಂದರೆ ಬಿಡಿಸ್ಬೇಕಾದ್ರೆ ಒದ್ರಿ ನೀಟಾಗಿ ಬಿಡಿಸ್ಕೊತಾ ಇದೆ. ಯಾಕೆಂದರೆ ಮಣ್ಣು ಎಲೆ ಮೇಲೆ ಅದ್ರ ಮೇಲೆಲ್ಲ ಮಣ್ಣೇ ಇತ್ತು. ಅವರು ಒಂದು ಸರಿ ಕ್ಲೀನ್ ಮಾಡಿದ್ದಾರೆ, ಅಂದರೆ ಆ ರೂಟ್ ಏನಿದೆ ಅದನ್ನು ತೊಳೆದು ತೊಗೊಬಂದಿದ್ದಾರೆ. ಆದರೂ ಕೂಡ ಅದು ಮಣ್ಣು ಅಂದರೆ ಮಣ್ಣು. ಇವಾಗ ಸೊಪ್ಪನ್ನು ತೊಳಿಬೇಕು ಅಂದರೆ 1-2 ಸರಿ ತೊಳೆದ್ರೆಲ್ಲ ಸಾಕಾಗೋದಿಲ್ಲ. ಯಾಕೆಂದರೆ ಮಣ್ಣಿರುತ್ತೆ ತುಂಬ. ಅದರಿಂದ ಒಂದು 3-4 ಬಾರಿ ಆದರೂ ತೊಳಿಬೇಕು. ತೊಳೆದ ಮೇಲೆ ಕೆಳಗಡೆ ಆ ಬಕೆಟ್ ಏನಿರುತ್ತೆ, ಆ ಬಕೆಟಲ್ಲಿ ಮಣ್ಣಿಲ್ಲ ಅಂದರೆ ಓಕೆ, ಮಣ್ಣೆಲ್ಲ ಹೋಗಿದೆ ಅಂಥೇಳಿ. ಮಣ್ಣೇನಾದರೂ ಇತ್ತು ಅಂದರೆ ಇನ್ನೂ 1-2 ಬಾರಿ ನಾವು ಸೊಪ್ಪನ್ನ ತೊಳಿಬೇಕಾಗತ್ತೆ. ಆ ರೀತಿ ಯಾವುದೇ ಸೊಪ್ಪು ತೊಗೊಂಡ್ರು ಅಷ್ಟೇ, ಮಳೆ ಹುಯ್ತಾ ಇದೆಯಲ್ಲ, ಸೊಪ್ಪಲ್ಲೆಲ್ಲ ಬರೀ ಮಣ್ಣೇ ಇರುತ್ತೆ. ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಯೂಸ್ ಮಾಡಿ. ಅದಾದಮೇಲೆ ನಾನು
ನಲ್ಲಿಗಳಿದೆಯಲ್ಲ ಈ ಥರ ಅಂದರೆ ಸಾಲ್ಟ್ ವಾಟರು ನೀರಿದ್ದರೆ ಬೋರ್ ನೀರು ಅಂತ ಏನು ಹೇಳ್ತೀವಿ ಅದು ಇದ್ದರೆ ಫುಲ್ಲು ನಲ್ಲಿ ಕ್ಯಾಪಲ್ಲೆಲ್ಲ ಆ ಮಣ್ಣು ಅಂದರೆ ಉಪ್ಪು ನೀರೆಲ್ಲ ಕಟ್ಕೊಂಡಿರುತ್ತೆ. ಅದನ್ನು ಕ್ಲೀನ್ ಮಾಡಬೇಕು ಅಂದರೆ ನಾವು ಈ ರೀತಿ ಕೈಯಲ್ಲಿ ಅಥವಾ ಬ್ರಷ್ ಹಾಕಿ ಕ್ಲೀನ್ ಮಾಡಿದ್ರೆ ಅದು ಏನು ಯೂಸ್ ಇಲ್ಲ. ಅದಕ್ಕೆ ನಾವು ಆಸಿಡ್ ಹಾಕಿ ಕ್ಲೀನ್ ಮಾಡಿದ್ರೆ ಮಾತ್ರ ನೀಟಾಗಿ ವರ್ಕ್ ಆಗೋದು. ನಾನು ಆಸಿಡೆಲ್ಲ ಕ್ಲೀನ್ ಮಾಡೋದು ಯಾವಾಗಲಾದ್ರೂ ಒಂದೊಂದ್ಸರಿ ಮಾಡ್ತಾಯಿರ್ತೀನಿ. ನೋಡಿ ಅದು ನೀರು ಬರೋ ಪ್ಲೇಸೆಲ್ಲ ಹೆಂಗೆ ಬ್ಲಾಕ್ ಆಗಿಬಿಟ್ಟಿದೆ, ಎಲ್ಲ ಉಪ್ಪಿನಂಶ ಎಲ್ಲ ಕಟ್ಕೊಬಿಟ್ಟಿದೆ. ಇವಾಗ ನಾನು ಅದಕ್ಕೆ ಸ್ವಲ್ಪ ಆಸಿಡ್ ಹಾಕಿ ಬಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು, ಆಮೇಲೆ ಅದನ್ನು ಕ್ಲೀನ್ ಮಾಡ್ಕೊತೀನಿ. ಆಸಿಡ್ ಹಾಕಿದ್ಮೇಲೆ ಏನು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಮೇಲೆ ನೀರು ಬಿಟ್ಟರೆ ನಲ್ಲಿ ಆನ್ ಮಾಡಿದ್ರೆ ಅದೆಲ್ಲ ಹೋಗುತ್ತೆ. ಆದರೆ ಅವಾಗವಾಗ ಈ ಥರ ಆಗ್ತಾನೇ ಇರುತ್ತೆ. ಉಪ್ಪು ನೀರಿದ್ದರೆ ಇದೊಂದು ಪ್ರಾಬ್ಲಮ್ಮು. ಹಾಗೆ ನೀವೇನಾದರೂ ಆಸಿಡ್ ಏನಾದರೂ ಯೂಸ್ ಮಾಡ್ತೀನಿ ಅಂದರೆ ಮಾಸ್ಕ್ ಹಾಕ್ಕೊಂಡು ಕೈಗೆ ಗ್ಲೌಸ್ ಹಾಕ್ಕೊಂಡು ಯೂಸ್ ಮಾಡಿ. ನಾನಿಲ್ಲಿ ಅದೊಂದು ಕ್ಯಾಪ್ ಅಲ್ವಾ, ಅದಕ್ಕೆ ಮಾತ್ರ ಗ್ಲೌಸ್ ಮತ್ತು ಮಾಸ್ಕ್ ಏನೂ ಹಾಕಿಲ್ಲ. ಈ ಬಕೆಟು ಜಗ್ಗು ಅಂದರೆ ಮಗ್ಗು ಅಂತ ಹೇಳ್ತೀವಲ್ಲ, ಅದನ್ನ ನಾವು ಜಗ್ಗು ಅಂತ ಕರಿತೀವಿ. ಅದನ್ನೆಲ್ಲ ಯೂಸ್ ಮಾಡಬೇಕು ಅಂದರೆ ಕ್ಲೀನ್ ಮಾಡಬೇಕು ಅಂದರೆ ಆಸಿಡ್ ಹಾಕಿನೇ ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ಅದು ಕ್ಲೀನ್ ಆಗೋದೇ ಇಲ್ಲ. ಆವಾಗ ಬಕೆಟ್ಗಳು ಈ ಥರದ್ದೆಲ್ಲ ತೊಳೆಯುವಾಗಂತೂ ಮಾಸ್ಕ್ ಹಾಕ್ಕೊಂಡು ಗ್ಲೌಸ್ ಹಾಕ್ಕೊಂಡೆ ತೊಳಿಬೇಕಾಗುತ್ತೆ. ಯಾಕೆಂದರೆ ಆಸಿಡು ನಾವು ಅದು ಹಾಕ್ಬೇಕಾದ್ರೆ ಉಸಿರನ್ನ ಒಳಗಡೆ ಎಳ್ಕೊತಾ ಇರ್ತೀವಿ ನಮ್ಮ ಬಾಡಿ ಒಳಗಡೆಗೆ, ಅದು ಶ್ವಾಸಕೋಶಕ್ಕೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಸ್ವಲ್ಪ ಮಾಸ್ಕ್ ಹಾಕ್ಕೊಂಡು ಗ್ಲೌಸ್ ಹಾಕ್ಕೊಂಡು ಮಾಡಿ. ಹಾಗೆ ಮಕ್ಕಳಿರ್ಬೇಕಾದ್ರೆ ಈ ಆಸಿಡು ಈ ಥರದ್ದೆಲ್ಲ ಕೆಲಸಗಳಂತೂ ಮಾಡೋಕ್ಕೆ ಹೋಗಬೇಡಿ. ಮಕ್ಳಿಗೆ ಗೊತ್ತಾಗಲ್ಲ, ಏನಂದರೆ ಏನು ಅಂತ ನೋಡ್ತಾ ಇರ್ತಾರೆ, ಅವರು ನಾವಿಲ್ಲದಾಗ ಅದನ್ನ ಮುಟ್ಟೋದು ಆ ಥರದ್ದೆಲ್ಲ ಮಾಡ್ತಾರೆ. ಅಂದರೆ ಇನ್ನೊಂದು ಆಸಿಡನ್ನ ಮಕ್ಳ ಕೈಗೆ ಸಿಗದೇ ಇರೋ ಜಾಗದಲ್ಲಿ ಇಡಬೇಕು, ಅವರಿಗೆ ಗೊತ್ತೇ ಆಗಬಾರ್ದು. ಮತ್ತು ಅವ್ರಿಗೆ ಇದು ಆಸಿಡು ಇದು ಈ ಥರ ಆಗುತ್ತೆ ಅಂದರೆ ಅವರು ಅದನ್ನ ಟ್ರೈ ಮಾಡೋದಕ್ಕೆ ಹೋಗ್ತಾರೆ. ಅದಕ್ಕೆ ಅದನ್ನು ಹೇಳೋಕ್ಕೆ ಹೋಗ್ಬಾರ್ದು, ತೋರಿಸಲೇಬಾರ್ದು ಅವರಿಗೆ. ಆ ಥರ ದೂರ ಅಂದರೆ ನೋಡದೇ ಇರೋ ಅಂದರೆ ಅವ್ರ ಕೈಗೆ ಸಿಗಬಾರ್ದು ಆ ಥರ ಜಾಗದಲ್ಲಿ ಎತ್ತಿಟ್ಬಿಡ್ಬೇಕು. ನಮಗಂತೂ ಈಗಂತೂ ಏನಾಗಿದೆ ಅಂದರೆ ಆಸಿಡ್ಡು ಸ್ಟ್ರಾಂಗ್ ಇರೋಲ್ಲ, ಸುಮ್ಮನೆ ಲೈಟಾಗಿರುತ್ತೆ, ಅಷ್ಟು ನೀಟಾಗೂ ಕೂಡ ಹೋಗಲ್ಲ. ಆದರೆ ನಮಗಂತೂ ಅವಾಗವಾಗ ಬೇಕೇ ಬೇಕು ಆಸಿಡು. ಏನಕ್ಕೆ ಬಕೆಟು ಈ ಜಗ್ಗಳೆಲ್ಲ ತೊಳಿಬೇಕು ಅಂದರೆ ಆಸಿಡ್ ಯೂಸ್ ಮಾಡಬೇಕು. ಇಲ್ಲಾಂದರೆ ಬಕೆಟ್ಗಳೆಲ್ಲ ಒಂಥರ ಕಪ್ಪಗಾಗ್ಬಿಟ್ಟಿರುತ್ತೆ. ಉಪ್ಪು ನೀರೆಲ್ಲ ಹಿಡ್ಕೊಂಡು ಅದು ಒಂಥರ ಸ್ವಲ್ಪ ದಿನ ಹೋದ್ಮೇಲೆ ಒಂದು ರೀತಿ ಏನಾಗುತ್ತೆ ಅಂದರೆ ಚಕ್ಕೆ ಚಕ್ಕೆ ಥರ ಬೀಳೋದಕ್ಕೆ ಉದುರುತ್ತೆ ಅದು. ಆವಾಗ ನಾವು ಆ ಥರ ಮಾಡಿದ್ರೆ ಫುಲ್ ನೀಟಾಗಿ ಹೋಗಲ್ಲ. ಈ ಥರ ನಾವೇನಾದ್ರು ಬ್ರಷು ಅದೆಲ್ಲ ತೊಗೊಂಡು ಉಜ್ಜಿ ಹೋಗಿಸ್ತೀವಿ ಅಂದರೆ ಹೋಗಲ್ಲ ಅದು. ಆಸಿಡ್ ಹಾಕಿ ಅಂದರೆ ಆಸಿಡ್ ಹಾಕಿ ಕ್ಲೀನ್ ಮಾಡಿದ್ರೇ ಅದು ನೀಟಾಗಿ ಹೋಗೋದು, ಇಲ್ಲಾಂದರೆ ಹೋಗೋದಿಲ್ಲ. ಅದೆಲ್ಲ ಕ್ಲೀನ್ ಮಾಡಿ ಬಂದೆ. ಅದೊಂದೇ ಅಂತಲ್ಲ, ನಲ್ಲಿದ್ದು ಮತ್ತು ಬಕೆಟು ಜಗ್ಗು ಈ ಥರದ್ದೆಲ್ಲ ಇದೇ ಥರನೇ ಕ್ಲೀನ್ ಮಾಡಬೇಕು. ನೆಕ್ಸ್ಟು ಅದೆಲ್ಲ ಕ್ಲೀನ್ ಮಾಡಿ ಬಂದಮೇಲೆ ತಲೆಗೆ ಸ್ವಲ್ಪ ಸ್ನಾನ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು. ಅದಕ್ಕೆ ಸ್ವಲ್ಪ ಏನು ಮಾಡಿದೆ, ಡ್ರೈ ಕೂದಲಿಗೆ ಸ್ನಾನ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ. ಅದರಿಂದ ಈರುಳ್ಳಿ ಮತ್ತು ಶುಂಠಿ ಎಲ್ಲ ರುಬ್ಬಿಟ್ಕೊಂಡಿದ್ದೆ, ಕರಿಬೇವೆಲ್ಲ ಹಾಕಿ ಅದನ್ನು ಹಿಂಡಿ ರಸ ಎಲ್ಲ ತೆಗೆದು ಅದನ್ನು ಒಂದು ವಾರಕ್ಕಾಗುವಷ್ಟು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಈ ಥರ ಏನಾದರೂ ಅಂದರೆ ಡ್ರೈ ಕೂದಲಿಗೆ ಸ್ನಾನ ಮಾಡಬೇಕು ಅಂದಾಗ ಸ್ವಲ್ಪ ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಆಯಿಲ್ನ ಹಚ್ಬಿಡ್ತೀನಿ. ರೂಟಿಗೆ ಮಾತ್ರ ಈರುಳ್ಳಿ ರಸ ಈ ಥರದ್ದೆಲ್ಲ ಹಾಕ್ತೀನಿ. ಮತ್ತು ಅದೆಲ್ಲ ಹಾಕ್ಬಿಟ್ಟು ಒಂದು 2 ನಿಮಿಷ ಮಸಾಜ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಎಣ್ಣೆನ ಮತ್ತೆ ಹಚ್ಕೊಳ್ತೀನಿ ಸ್ವಲ್ಪ ಕೂದಲಿಗೆಲ್ಲ. ಆವಾಗ ಸ್ವಲ್ಪ ಚೆನ್ನಾಗಿರುತ್ತೆ ಕೂದಲು. ಡ್ರೈ ಕೂದಲಿಗೆ ಸ್ನಾನ ಮಾಡಿದ್ರೆ ಇನ್ನೂ ಡ್ರೈ ಅಂತ ಅನ್ನಿಸ್ತಾ ಇರುತ್ತೆ. ಅದರಿಂದ ಈ ಥರ ಮಾಡ್ಕೊಳ್ಳೋದು ನಾನು. ನೀವು ಅಷ್ಟೇ ಯಾರಾದರೂ ಡ್ರೈ ಕೂದಲಿಗೆ ಯಾವತ್ತೂ ಸ್ನಾನ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಆಯಿಲು ಅಥವಾ ಮೊಸರು ಈ ಥರದ್ದೆಲ್ಲ ಯೂಸ್ ಮಾಡಿಕೊಂಡು ಹಚ್ಕೊಂಡು ಆಮೇಲೆ ಸ್ನಾನ ಮಾಡಿ. ಆವಾಗ ಕೂದಲು ಕೂಡ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಡ್ರೈ ಕೂದಲಿಗೆ ಮತ್ತೆ ಶ್ಯಾಂಪು ಎಲ್ಲ ಹಾಕಿ ಡ್ರೈ ಮಾಡಿದಾಗ ಅದು ರಫ್ ಅಂತ ಅನಿಸುತ್ತೆ, ಅಂದರೆ ಒರಟು ಅಂತ ಹೇಳ್ತೀವಲ್ಲ ಆ ಥರ ಆಗಿಬಿಡುತ್ತೆ ಕೂದಲು. ಸಾಫ್ಟಾಗಿ ಚೆನ್ನಾಗಿರ್ಬೇಕಂದ್ರೆ ಇಲ್ಲಾಂದರೆ ಸ್ವಲ್ಪ ಆಯಿಲ್ ಆದರೂ ಹಚ್ಬಿಟ್ಟು ಸ್ನಾನ ಮಾಡಿದರೆ ಆಯಿತು. ನಾನು ಅದಕ್ಕೆ ಈರುಳ್ಳಿ ರಸನ ಯೂಸ್ ಮಾಡಿಕೊಂಡು ಇದು ಮಾಡ್ತಾಯಿದ್ದೀನಿ. ಅದಾದಮೇಲೆ ಏನಂದರೆ
ಈರುಳ್ಳಿ ರಸ ಎಲ್ಲ ಹಚ್ಚಿದರೆ ಈಗ ಕೂದಲೆಲ್ಲ ಉದುರೋಗಿರೋ ಕೂದಲೆಲ್ಲ ಮತ್ತೆ ಬರುತ್ತೆ ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲ ನನಗೆ ಕರೆಕ್ಟಾಗಿ. ಆದರೆ ನನ್ನ ಕೂದಲು ಏನಾಗುತ್ತೆ ಅಂದರೆ ಸ್ವಲ್ಪ ದಿನ ಉದುರ್ತಾ ಇರುತ್ತೆ, ಇನ್ನು ಸ್ವಲ್ಪ ದಿನ ಹೋದರೆ ಉದುರೋದು ನಿಂತಿರುತ್ತೆ. ಆ ಥರ ಏನಕ್ಕೆ ಆ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ನಾನು ಯಾವಾಗಲೂ ಈ ರೀತಿ ಆಯಿಲೆಲ್ಲ ಹಚ್ಕೊಂಡು ಸ್ನಾನ ಎಲ್ಲ ಮಾಡ್ಬೇಕಾದ್ರೆ ನೀಟಾಗಿ ಕೇರ್ ಮಾಡಿಯೇ ಮಾಡ್ತೀನಿ, ಉದುರಬಾರ್ದು ಅಂತ. ಆದರೂ ಗೊತ್ತಿಲ್ಲ ಯಾವುದರಿಂದ ಉದುರುತ್ತೆ ಯಾವುದರಿಂದ ಉದುರ್ತಾ ಇಲ್ಲ ಅಂತ ಗೊತ್ತಿಲ್ಲ. ಅದು ಉದುರುತ್ತೆ, ಆ ಥರ ಆಗುತ್ತೆ. ಮತ್ತು ಈರುಳ್ಳಿ ರಸ ಎಲ್ಲ ಹಚ್ಚಿದ್ರೆ ಕೂದಲೆಲ್ಲ ಬೆಳೆಯುತ್ತೆ ಸ್ವಲ್ಪ, ಓಕೆ, ಅಂದರೆ ಸಾಫ್ಟ್ ಅನಿಸುತ್ತೆ. ಆದರೆ ಉದುರೋದು ಮತ್ತು ಉದುರೋಗಿರೋ ಕೂದಲು ಮತ್ತೆ ಬರೋದು ಅದೆಲ್ಲ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅದಕ್ಕೆ ನಾನು ಅದ್ರ ಬಗ್ಗೆ ಎಲ್ಲ ಏನೂ ಹೇಳೋಕ್ಕೆ ಹೋಗಲ್ಲ. ಅದೆಲ್ಲ ಆದಮೇಲೆ ನೀಟಾಗಿ ತಲೆ ಎಲ್ಲ ಬಾಚಿಕೊಂಡು ಕೂದಲೆಲ್ಲ ಎತ್ತಿ ಕಟ್ಬಿಟ್ಟು ಸ್ವಲ್ಪ ಮುಖಕ್ಕೆ ಮಸಾಜ್ ಮಾಡೋಣ. ತುಂಬ ದಿನ ಆಯಿತು ಎಣ್ಣೆ ಎಲ್ಲ ಹಚ್ಚಿ ಮಸಾಜ್ ಮಾಡೋಣ ಅಂಥೇಳಿ ಇಲ್ಲಿ ಮಸಾಜ್ ಮಾಡ್ತಾಯಿದ್ದೀನಿ. ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ. ಹರಳೆಣ್ಣೆ ಒಂದೆರಡು ಡ್ರಾಪ್ನ ಯೂಸ್ ಮಾಡ್ತೀನಿ. ಅದಾದಮೇಲೆ ಕೊಬ್ಬರಿ ಎಣ್ಣೆ, ಇದಿಷ್ಟನ್ನು ಯೂಸ್ ಮಾಡಿ ಈ ರೀತಿಯಾಗಿ ನಾನು ಮಸಾಜ್ ಮಾಡೋದು. ಯಾವಾಗಲೂ ಅಷ್ಟೇ ನನ್ನ ಸ್ಕಿನ್ನಿಗೆ ಅದು ಅಡ್ಜಸ್ಟ್ ಆಗಿದೆ. ನಿಮಗೆ ಯಾವ ಎಣ್ಣೆ ನಿಮ್ಮ ಸ್ಕಿನ್ನಿಗೆ ಅಡ್ಜಸ್ಟ್ ಆಗಿರುತ್ತೆ ಆ ಎಣ್ಣೆನೇ ಯೂಸ್ ಮಾಡಿ. ನನಗೆ ಇದು ಅಡ್ಜಸ್ಟ್ ಆಗಿರೋದ್ರಿಂದ ಇದನ್ನು ಯೂಸ್ ಮಾಡ್ತೀನಿ. ಕೊಬ್ಬರಿ ಎಣ್ಣೆನೂ ತುಂಬ ಒಳ್ಳೆಯದು. ನೆಕ್ಸ್ಟ್ ಹರಳೆಣ್ಣೆನೂ ಒಬ್ಬೊಬ್ಬರಿಗೆ ಮ್ಯಾಚ್ ಆಗುತ್ತೆ. ಒಬ್ಬೊಬ್ರಿಗೆ ಏನಂದರೆ ಹರಳೆಣ್ಣೆ ಯೂಸ್ ಮಾಡಿದ್ರೆ ಕಪ್ಪಗಾಗುತ್ತೆ ಸ್ಕಿನ್ನು. ಅದರಿಂದ ಸ್ವಲ್ಪ ದಿನ ನೀವು ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅದು ಸ್ಕಿನ್ ಏನಾಗ್ತಾಯಿದೆ, ಕಪ್ಪಗಾಗ್ತಾಯಿದೆಯಾ ಇಲ್ಲ ಬ್ರೈಟ್ ಅಂದರೆ ಚೆನ್ನಾಗಿ ಆಗ್ತಾಯಿದೆಯಾ ಸ್ಕಿನ್ನು ಅಂತ ನಿಮಗೆ ಗೊತ್ತಾಗುತ್ತೆ. ಚೆನ್ನಾಗಿ ಆಗ್ತಾಯಿದೆ ಅಂದರೆ ಹರಳೆಣ್ಣೆ ಯೂಸ್ ಮಾಡಿ. ಇಲ್ಲ ನನ್ನ ಸ್ಕಿನ್ನು ಹರಳೆಣ್ಣೆ ಯೂಸ್ ಮಾಡಿದ್ಮೇಲೆ ಕಪ್ಪಗಾಗ್ತಾಯಿದೆ ಅಂದರೆ ನೀವು ಯೂಸ್ ಮಾಡೋಕ್ಕೆ ಹೋಗಿಬಿಡಿ, ಕೊಬ್ಬರಿ ಎಣ್ಣೆ ಮಾತ್ರ ಯೂಸ್ ಮಾಡಿ. ಓಕೆ, ನಾನಿಲ್ಲಿ ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡ್ತಾಯಿದ್ದೀನಿ ನೋಡಿ. ಆವಾಗ ನಾನು ಎಣ್ಣೆ ಇಲ್ದಿದ್ದಾಗ ಯಾವ ಥರ ಇತ್ತು ನನ್ನ ಸ್ಕಿನ್, ಇವಾಗ ಎಣ್ಣೆ ಹಚ್ಕೊಂಡಾಗ ಯಾವ ಥರ ಕಾಣಿಸ್ತಾ ಇದೆ ಅಂಥೇಳಿ. ಚೆನ್ನಾಗಿರುತ್ತೆ ಎಣ್ಣೆ ಎಲ್ಲ ಹಚ್ಕೊಂಡು ಮಸಾಜ್ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಮುಖ ಎಲ್ಲ ವಾಶ್ ಮಾಡಿದ್ರೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗಾದರೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.